ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆಯೇ? ದೇಹ ನೀಡುವ ಈ 5 ಮುನ್ಸೂಚನೆಗಳನ್ನು ಇಂದೇ ತಿಳಿಯಿರಿ. ಬದಲಾಗುತ್ತಿರುವ ಹವಾಮಾನ, ಮಿತಿಮೀರಿದ ಮಾಲಿನ್ಯ ಮತ್ತು ಒತ್ತಡದ ಜೀವನ ಶೈಲಿಯ ನಡುವೆ ನಮ್ಮ ದೇಹದ ಕಾವಲುಗಾರನಂತೆ ಕೆಲಸ ಮಾಡುವುದು ರೋಗ ನಿರೋಧಕ ವ್ಯವಸ್ಥೆ. ಆದರೆ ಈ ರಕ್ಷಾ ಕವಚ ದುರ್ಬಲಗೊಂಡಾಗ ದೇಹವು ಕೆಲವು ಸೌಮ್ಯ ಸಂಕೇತಗಳನ್ನು ನೀಡುತ್ತೆ. ಇದನ್ನು ಸರಿಯಾದ ಸಮಯದಲ್ಲಿ ಗುರುತಿಸದಿದ್ದರೆ ದೊಡ್ಡ ಆರೋಗ್ಯ ಸಮಸ್ಯೆಗಳಿಗೆ ದಾರಿಯಾಗಬಹುದು. ದೆಹಲಿ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ಅನಿಲ್ ಬನ್ಸಾಲ್ ಅವರು ತಿಳಿಸುವಂತೆ, ದುರ್ಬಲ ರೋಗ ನಿರೋಧಕ ಶಕ್ತಿಯನ್ನು ಪತ್ತೆ ಹಚ್ಚಲು ಈ ಕೆಳಗಿನ 5 ಪ್ರಮುಖ ಲಕ್ಷಣಗಳ ಬಗ್ಗೆ ಗಮನ ಹರಿಸುವುದು ಅವಶ್ಯಕ. ಪದೇ ಪದೇ ಅನಾರೋಗ್ಯ, ನಿಮಗೆ ಬೇಗನೆ ಶೀತ, ಕೆಮ್ಮು ಅಥವಾ ಜ್ವರ ಕಾಣಿಸಿಕೊಳ್ತಾ ಇದ್ದರೆ, ಚೇತರಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ದರೆ ನಿಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಸುಸ್ತಾಗಿದೆ ಎಂದು ಅರ್ಥ. ನಿರಂತರ ಆಯಾಸ ಮತ್ತು ಆಲಸ್ಯ, ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಪಡೆದರೂ ನೀವು ಸದಾ ತಣದಂತೆ ಅನುಭವಿಸುತ್ತಿದ್ದರೆ ನಿಮ್ಮ ರೋಗ ನಿರೋಧಕ ವ್ಯವಸ್ಥೆಯು ಆಂತರಿಕ ಸೋಂಕುಗಳ ವಿರುದ್ಧ ಹೋರಾಡಲು ನಿಮ್ಮ ಶಕ್ತಿಯನ್ನು ವ್ಯಯಿಸುತ್ತಿದೆ ಅಂತ ಹೇಳಬಹುದು. ಹೊಟ್ಟೆಯ ಸಮಸ್ಯೆಗಳು, ನಮ್ಮ ದೇಹದ 70% ರೋಗ ನಿರೋಧಕ ಶಕ್ತಿ ಕರುಳಿನಲ್ಲಿದೆ. ಪದೇ ಪದೇ ಗ್ಯಾಸ್, ಮಲಬದ್ಧತೆ ಅಥವಾ ಅಜೀರ್ಣ ಉಂಟಾಗ್ತಾ ಇದ್ರೆ ಅದು ಕರುಳಿನ ಆರೋಗ್ಯದ ಜೊತೆಗೆ ರೋಗ ನಿರೋಧಕ ಶಕ್ತಿಯು ಕುಸಿದಿರುವುದರ ಸಂಕೇತ. ಗಾಯಗಳು ಗುಣವಾಗಲು ವಿಳಂಬ, ಸಣ್ಣ ಪುಟ್ಟ ಗಾಯಗಳು ಅಥವಾ ಕಡಿತಗಳು ಗುಣವಾಗಲು ಅತಿ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ರೆ ಅಥವಾ ಚರ್ಮದ ದದ್ದುಗಳು ಕಾಣಿಸಿಕೊಳ್ತಾ ಇದ್ರೆ ದೇಹದ ರಿಪೇರಿ ಪ್ರಕ್ರಿಯೆ ನಿಧಾನವಾಗಿದೆ ಅಂತ ಹೇಳಬೇಕು. ವ್ಯಾಯಾಮಕ್ಕೆ ಇರಲಿ ಮೊದಲ ಆದ್ಯತೆ. ವ್ಯಾಯಾಮ ಕೇವಲ ಸ್ನಾಯುಗಳಿಗಲ್ಲ, ಮಿದುಳಿನ ಚೈತನ್ಯಕ್ಕೂ ಮುಖ್ಯ. ದಿನವೂ ನಿಯಮಿತ ವ್ಯಾಯಾಮ ಮಾಡೋದ್ರಿಂದ ದೇಹವು ಆಂತರಿಕವಾಗಿ ಸದೃಢವಾಗುತ್ತೆ. ಇದು ನಿಮ್ಮನ್ನ ದಿನಪೂರ್ತಿ ಆಯಾಸವಿಲ್ಲದೆ ಚಟುವಟಿಕೆಯಿಂದ ಇರಿಸಲು ನೆರವಾಗುತ್ತೆ. ನೆಗಡಿ, ಶೀತದಂತಹ ಸಮಸ್ಯೆಗಳಿಗೆ ವಿಟಮಿನ್ ಡಿ ಕೊರತೆಯೂ ಕಾರಣ ಆಗಬಹುದು. ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ಬಿಸಿಲಿನಲ್ಲಿ ಕಳೆಯಿರಿ. ಇದು ಕೇವಲ ಮೂಳೆಗಳಿಗಲ್ಲ, ಮಾನಸಿಕ ಆರೋಗ್ಯ ಸುಧಾರಣೆಗೂ ಮತ್ತು ಇಮ್ಯುನಿಟಿ ಹೆಚ್ಚಳಕ್ಕೂ ರಾಮಬಾಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.